ನಮಸ್ತೆ ಮಾಸ್ಟರ್. ಪತ್ರಿಜಿ ಸರ್ಗೆ ನಮಸ್ಕರಿಸುತ್ತಾ, ಸ್ವರ್ಣಮಾಲಾ ಮೇಡಮ್ ಅವ್ರಿಗೆ ನಮಸ್ಕರಿಸುತ್ತಾ, ಅಭಿನವ ಗುರುಜಿ ಅವರಿಗೆ ನಮಸ್ಕರಿಸುತ್ತಾ, ನಾನು ಧ್ಯಾನಕ್ಕೆ ಬಂದಿದ್ದು 2019ರಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದು. 5 ಮಂತ್ಸ್ ಡೆಲಿವರಿ ಆಗಿದ್ದಾಗ ಪಾಪು ಫೀಡ್ ಮಾಡ್ತಿದ್ರೆ ಕಾಲೆಲ್ಲ ಫುಲ್ಲು ಪೇಯ್ನ್ ಬರ್ತಿತ್ತು. ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲಿ ಅವ್ರು ಹೇಳಿದ್ರು, ನೀನು ಸರಿಯಾಗಿ ಊಟ ಮಾಡದೇ ಇರೋದಕ್ಕೆ ಬಹುಶಃ ಅದಕ್ಕೆ ನಿನ್ನಲ್ಲಿರೋ ಕ್ಯಾಲ್ಸಿಯಂ ಎಲ್ಲ ಪಾಪು ತಗೋತಾ ಇದೆ ಅಂತಂದ್ಬಿಟ್ಟು ಮಾತ್ರೆ ಕೊಟ್ಟಿದ್ರು. ಅದು ತಗೊಂಡ್ರೆ ನಡೀತಿದ್ದೆ, ಇಲ್ಲಾಂದರೆ ನಡೆಯೋಕ್ಕಾಗ್ತಿರ್ಲಿಲ್ಲ ನನ್ನ ಕೈಲಿ. ಆಮೇಲೆ ಅಲ್ಲಿ ಡಾಕ್ಟ್ರೇ ಹೇಳಿದ್ರು, 5 ಮಿನಿಟ್ಸ್ ಮೆಡಿಟೇಷನ್ ಮಾಡು ನೀನು ಅಂತ ಹೇಳಿದ್ರು. ಆವಾಗಲೇ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ EMC ಚಾನಲ್ ನನಗೆ ಪರಿಚಯ ಆಗಿತ್ತು. ಅದರಿಂದ ಮಾಡಿದೆ. 1.5 ತಿಂಗಳು ಮಾಡಿದೆ. 15 ಡೇಸಲ್ಲೇ ನಂಗೆ ರಿಸಲ್ಟ್ ಬಂತು. ವಿತೌಟ್ ಮಾತ್ರೆ ನಾನು ಆರಾಮಾಗಿ ನಡೆಯೋಕ್ಕೆ ಶುರು ಮಾಡಿದೆ. ಪುನಃ ಆವಾಗಲೇ ನನಗೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇತ್ತು. ಅದನ್ನು ರಿಮೂವ್ ಮಾಡ್ಸೋಕ್ಕೆ ಕೇಳಕ್ಕೆ ಹೋಗಿದ್ದಾಗ 80,000 ಕೇಳಿದ್ರು. ನನಗೆ ಆಪ್ರೇಷನ್ ಅಂದರೆ ಭಯ ಆಯಿತು. ಆವಾಗ ಈ ಮೆಡಿಟೇಷನ್ ಆವಾಗ ನನಗೆ ಅದು ಹೆಲ್ಪ್ ಮಾಡ್ತು. ಕಾರಣಾಂತರದಿಂದ ಬಿಟ್ಬಿಟ್ಟೆ ಮೆಡಿಟೇಷನ್ ಮಾಡೋದನ್ನ. ಪುನಃ 2021ರಲ್ಲಿ ಪುನಃ ಧ್ಯಾನಕ್ಕೆ ಬಂದೆ. ಯಾಕೆ ಅಂದರೆ ನಮ್ಮ ತಂದೆ ಫೆಬ್ರವರಿಯಲ್ಲಿ ತೀರ್ಕೊಂಡಿದ್ರು. ನಾನೇ ಹಿರಿ ಮಗಳಾಗಿದ್ದರಿಂದ ಸ್ವಲ್ಪ ಸ್ಟ್ರೆಸ್ ಆಗಿತ್ತು. ಆವಾಗ ಈ ಧ್ಯಾನ ಪುನಃ ನನಗೆ ಹುಮ್ಮಸ್ ಬಂತು. ಪುನಃ PMC ಚಾನಲ್ನ ನೋಡಿದೆ. ಅವಾಗ ನೋಡಿ ತಡಿ ಪಿರಮಿಡ್ ವ್ಯಾಲಿಗೆ ಹೋಗೋಣ ಅಂತಂದ್ಬಿಟ್ಟು ರಿಸೆಪ್ಷನಿಸ್ಟ್ಗೆ ಫೋನ್ ಮಾಡಿದೆ. ಬನ್ನಿ ಮೇಡಮ್, 23ನೇ ತಾರೀಕಿಗೆ ನಾನು ಬಂದು ಇಲ್ಲಿ ರಿಸೆಪ್ಷನಿಸ್ಟನ್ನ ಕೇಳಿದೆ, ಯಾವ ಥರ ಮೇಡಮ್ ಇಲ್ಲಿ ಬಂದರೆ ನನಗೆ ಎಲ್ಲ ಅನುಕೂಲ ಆಗುತ್ತಾ ಅಂತ ಸುಮ್ಮನೆ ಕೇಳಿದೆ. ಅದಕ್ಕೆ ನೀವು ಫಸ್ಟ್ ಸತಿ ಬಂದಿದ್ದೀರಾ ನೋಡಿ ಮೇಡಮ್, ದಿನ ಬರ್ತೀರಾ ನೀವು, ಇಲ್ಲೇ ಇರಬೇಕು ಅನಿಸುತ್ತೆ, ಆ ಥರ ಫೀಲ್ ಆಗುತ್ತೆ ಅಂತ ಅಂದರು. ಹಂಗೆ ಬಂದೆ. ಅಲ್ಲಿಂದ ಲೀಲಮ್ಮ ಅನ್ನೋ ಮಾಸ್ಟರ್ ಪರಿಚಯ ಆದರು. ಆವಾಗ ಅವ್ರನ್ನ ಕೇಳಿದೆ, ಯಾವ ಥರ ಮೇಡಮ್ ಇದು ಎಕ್ಸ್ಪೀರಿಯೆನ್ಸ್ ಅಂತ. ತುಂಬಾ ಚೆನ್ನಾಗಿದೆ ಮೇಡಮ್ ಅಂತ ಹೇಳಿದ್ರು. ಆಮೇಲೆ ಚಂದ್ರಮ್ಮ ಮೇಡಮ್ನ ಕೇಳಿದೆ. ಅವರು ಸೂಪರ್ ಅಂತ ಹೇಳಿದ್ರು. ಎಲ್ಲರೂ ಆವಾಗ ಅದು ಮುಖ್ಯ, ಎಲ್ಲರ ಎಕ್ಸ್ಪೀರಿಯೆನ್ಸ್ನೂ ಕೇಳ್ತಾ ಇದ್ದೆ. ಅದಾಗಿ ನೆಕ್ಸ್ಟು 1 ತಿಂಗಳಾದಮೇಲೆ ನಾನೇ ಬಂದೆ. ಆಗ ಯಾರನ್ನೂ ಎಕ್ಸ್ಪೀರಿಯೆನ್ಸ್ ಕೇಳಿಲ್ಲ, ಯಾಕೆಂದರೆ ನನಗೇನೆ ಎಕ್ಸ್ಪೀರಿಯೆನ್ಸ್ ಆಯಿತು. ಆವಾಗ ಜನಾರ್ದನ್ ಸರ್ ಪರಿಚಯ ಆದರು. ಇಲ್ಲಿ ತಪಸ್ಥಳದಲ್ಲೇ ಸತ್ಸಂಗ ಮಾಡಿದ್ವಿ, ಎಕ್ಸ್ಪೀರಿಯೆನ್ಸ್ ಎಲ್ಲ ಹಂಚ್ಕೊಂಡ್ವಿ. ನಾನು ಬಹುಶಃ ಈ ಪಿರಮಿಡ್ ವ್ಯಾಲಿಗೆ ಬರೋಕ್ಕೆ ನಮ್ಮ ಮನೆಯವ್ರನ್ನ ಕೇಳಿದೆ, ಪಿರಮಿಡ್ ವ್ಯಾಲಿಗೆ ಹೋಗಿ ಬರ್ತೀನಿ ಅಂತ. ಪಾಪ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ. ನಾನು ಅವ್ರಿಗೆ ಹೇಳ್ದೇ ಬಂದೆ, ಏನೋ ಇದೆ ಇಲ್ಲಿ, ಏನೋ ಬರಬೇಕು ಅನ್ನೋ ಒಂದು ಆಸೆಯಿಂದ ಬಂದೆ. ಇಲ್ಲಿಗೆ ಬಂದು 2 ಸತಿ ಅವ್ರಿಗೆ ಹೇಳ್ದೇ ಬಂದೆ. ಆಮೇಲೆ ಇಲ್ಲಿ ಅನುಭವ ಹಂಚ್ಕೊಳ್ಳುವಾಗ ನಾನು ಹೇಳಿದೆ, ನಮ್ಮ ಮನೆಯವ್ರಿಗೆ ಹೇಳ್ದೇ ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಪುನಃ ಇಲ್ಲಿಂದ ಹುಣ್ಣಿಮೆ ಧ್ಯಾನ ಮುಗಿಸ್ಕೊಂಡು ಜನಾರ್ದನ್ ಸರು, ನೀನು ಮೈತ್ರಿ ಧ್ಯಾನಕ್ಕೆ ಆ್ಯಡ್ ಮಾಡಲಮ್ಮ ಅಂತ ಕೇಳಿದ್ರು. ಆಯಿತು ಸರ್, ಮಾಡಿ ಸರ್ ಅಂತ ಅಂದೆ. ಆಮೇಲೆ ಮೈತ್ರಿ ಧ್ಯಾನಕ್ಕೆ ಆ್ಯಡ್ ಮಾಡಿದ್ರು. ಅಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಆಯಿತು. ಪುನಃ ಎಲ್ಲ ಧ್ಯಾನ ಬಂಧುಗಳು ಪರಿಚಯ ಆದರು. ಯಾವ ಥರ ಪರಿಚಯ ಆಯಿತು ಅಂದರೆ, ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ಆ ಥರ ಆಯಿತು. ಸ್ವಂತ ಸಂಬಂಧದಲ್ಲೂ ಆ ಥರ ಪ್ರೀತಿ ವಿಶ್ವಾಸ ಸಿಕ್ಕಲಿಲ್ಲ ನನಗೆ. ಏನು ಸಿಕ್ಕಲಿಲ್ಲ ಎಲ್ಲ ನನಗೆ ಇಲ್ಲಿ ಮೈತ್ರಿ ಧ್ಯಾನದಲ್ಲಿ ಪಿರಮಿಡ್ ವ್ಯಾಲಿಯಲ್ಲಿ ತುಂಬಾ ಸಿಕ್ತು. ಆಮೇಲೆ ಗುರುಜಿ ಝೂಮ್ ಸೆಕ್ಷನಲ್ಲಿ ಗುರುಜಿ ಬರ್ತಾರೆ ಅಂತ ಹೇಳಿದ್ರು. ನಾನು ಏನಾದರೂ ಸಹಾಯ ಮಾಡಬೇಕು ಅಂತ ಅಂದ್ಬಿಟ್ಟು ಆನ್ ಮಾಡಿ ನಾನು ಗುರುಜಿಯವ್ರನ್ನ ವೆಹಿಕಲ್ ಅರೇಂಜ್ ಮಾಡಿಕೊಡ್ತೀನಿ ಅಂದರು. ಜನಾರ್ದನ್ ಸರ್ ನೀವು ಊಟಕ್ಕೆ ಅರೇಂಜ್ ಮಾಡಿದ್ರು ನಮ್ಮ ಮನೆಗೆ. ನಾನು ನಮ್ಮ ಮನೆಯವ್ರಿಗೆ ಹೇಳಲಿಲ್ಲ, ಧ್ಯಾನ ಕೂತ್ಕೊಂಡೆ. ಆಗ ನಮ್ಮ ಮನೆಯವ್ರು ಒಪ್ಕೊಬೇಕು ನಾನು ಕೇಳಿದ್ರೆ ಅಂತ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡು ಕೇಳಿದೆ. ನಮ್ಮ ಮನೆಯವ್ರನ್ನ ಕೇಳಿದೆ, ನೀನು ಇಷ್ಟ ಅಮ್ಮ, ನಿನ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡು ಅಂತ ಹೇಳಿದ್ರು. ತುಂಬಾ ಪ್ರೋತ್ಸಾಹ ಮಾಡಿದ್ರು. ಅವ್ರಿಗಿಷ್ಟ ಇಲ್ಲ ಈ ಫೀಲ್ಡ್ ಅಂದರೆ ಗೊತ್ತಿಲ್ಲ, ಆದರೂ ತುಂಬಾ ಪ್ರೋತ್ಸಾಹ ಮಾಡಿದ್ರು. ಆಮೇಲೆ ಝೂಮ್ ಸೆಕ್ಷನಲ್ಲಿ ಎಲ್ಲರೂ ಬನ್ನಿ ಅಂತ ಇನ್ವೈಟ್ ಮಾಡಿದೆ. ಹಂಗೆ ಗುರುಜಿ ಬಂದರು. 26ನೇ ತಾರೀಕು ಬಂದ ಮೇಲೆ ಗುರುಜಿ ಅಂದರು, ಗುರು ಬಂದರು. ಗೃಹ ಪ್ರವೇಶ ಆಯಿತು ನಮ್ಮ ಮನೆಯಲ್ಲಿ. ಗೃಹ ಪ್ರವೇಶನೂ ಅಷ್ಟು ಚೆನ್ನಾಗಾಗಲಿಲ್ಲ, ಆ ಥರ ಆಯಿತು. ಅವರಲ್ಲಿರೋ ಒಳ್ಳೆತನ, ಅವರಲ್ಲಿರೋ ಸದ್ಗುರು ವಿನಯತೆ, ಬಹುಶಃ ಬೇರೆ ಗುರುಜಿಗಳನ್ನ ಕಂಪೇರ್ ಮಾಡಿದ್ರೆ ಇವ್ರು ತುಂಬಾ ಅದ್ಭುತ. ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಎಕ್ಸ್ಪೀರಿಯೆನ್ಸ್ ಆಯಿತು. ರಮಾಮಣಿ ಮೇಡಮು ನೆಕ್ಸ್ಟು ನೈಟ್ ಕರೀತಾ ಇದ್ದಾರೆ. ಬಟ್ ನಮಗೆ ಕಳಿಸ್ಕೊಡೋಕ್ಕೂ ಮನಸ್ಸಿಲ್ಲ, ಗುರುಜಿಗೆ ಹೋಗೋಕ್ಕೂ ಮನಸ್ಸಿಲ್ಲ. ಅಷ್ಟು ಅದ್ಭುತವಾಗಾಯಿತು. ಸತ್ಸಂಗ ಆಯಿತು, ಧ್ಯಾನ ಆಯಿತು, ಪುನಃ ಅನುಭವ ಹಂಚ್ಕೊಂಡ್ರು, ನಾನು ಹಂಚ್ಕೊಂಡೆ.
ಅಲ್ಲಿಂದ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಅದ್ಭುತವಾಗಾಯಿತು ನಮ್ಮ ಮನೆಯಲ್ಲಿ ಫಂಕ್ಷನ್ನು. ಗುರುಜಿ ಸತ್ಸಂಗ ಮಾಡಿದ್ರು, ಪುನಃ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ಕರೆದಿದ್ದೆ, ಅವ್ರಿಗೆಲ್ಲ ಧ್ಯಾನ ಹೇಳ್ಕೊಟ್ರು, ಧ್ಯಾನದ ಬಗ್ಗೆ ಹೇಳಿದ್ರು. ಸುಧಾಕರ್ ಪುರಾಣ ಸರ್ ಬಂದಿದ್ದರು, ಜನಾರ್ದನ್ ಗುಪ್ತಾ ಸರ್ ಮತ್ತು ಪದ್ಮಾ ಮೇಡಮ್ಮು, ಚಂದ್ರಮ್ಮ ಮೇಡಮ್ಮು, ಮಹೇಂದರ್ ಸರ್ ಮತ್ತು ನಂದಿನಿ ಮೇಡಮ್ಮು. ಹೇಳಿದ್ನಲ್ಲ, ನನಗೆ ಸ್ವಂತ ಕುಟುಂಬನೇ ಸಿಕ್ತು ಅನ್ನೋಷ್ಟು ತುಂಬ ಸಂತೋಷ ಆಯಿತು. ಈ ಮೆಡಿಟೇಷನಲ್ಲಿ ಏನೇನೋ ಪಡ್ಕೊಂಡಿದ್ದೀನಿ ನಾನು. ಬರೀ ಬಂದಿರೋದು ನಾನು 3 ತಿಂಗಳಾದ್ರೂ ಅಷ್ಟೇ ಅದ್ಭುತ ಆಗಿದೆ ನನ್ನ ಜೀವನದಲ್ಲಿ. ನಮ್ಮ ಮನೆಯವರು ಇವಾಗ ಮಾಡಬೇಕು ಅನ್ನೋ ಮನ್ಸು ಮಾಡಿದ್ದಾರೆ, ಶೀಘ್ರದಲ್ಲೇ ಬರ್ತಾರೆ. ಗುರೂಜಿ ಬಂದು ಹೋದ್ಮೇಲೆ ಮಾರನೆಗೆ ನಾನು ಮೆಡಿಟೇಷನ್ಗೆ ಅಂತ ಹೋದೆ. ಮೆಡಿಟೇಷನ್ ಮಾಡೋಕ್ಕೆ ಹೋಗಿದ್ದೆ, ನನ್ನ ಮಗ ಡಿಸ್ಟರ್ಬ್ ಮಾಡ್ತಿದ್ದ. ನನ್ನ ಮಗಳು ನೋಡ್ಕೊ ಅಂತ ಹೇಳಿದ್ದಕ್ಕೆ ನೋಡಿಲ್ಲ, ಕೀರ್ತಿ ಅಂತ ಕರೆದೆ ನಾನು. ಕಾಣಿಸ್ಲಿಲ್ಲ, ಎಲ್ಲೋದ್ಲಪ್ಪ ಅಂತ ನೋಡಿದ್ರೆ ಅವಳು ಮೆಡಿಟೇಷನ್ ಮ್ಯೂಸಿಕ್ ಹಾಕೊಂಡು ಮೆಡಿಟೇಷನ್ ಮಾಡ್ತಿದ್ದಾಳೆ. ನೋಡ್ಬಿಟ್ಟು ತುಂಬಾ ಖುಷಿ ಆಗಿಬಿಡ್ತು. ನಾನು ಹೇಳೇ ಇಲ್ಲ ನೀನು ಮೆಡಿಟೇಷನ್ ಮಾಡುವಂಥ. ಎಕ್ಸಾಮ್ ಇತ್ತು ಅವಳಿಗೆ, ಅದು 15 ಮಿನಿಟ್ಸ್ ಹಾಕ್ಕೊಂಡು ಮೆಡಿಟೇಷನ್ ಮಾಡಿಬಿಟ್ಟು ಆಮೇಲೆ ಎಕ್ಸಾಮ್ ಬರೆದಿದ್ದಾಳೆ, ಔಟ್ ಆಫ್ ತಗೊಂಡಿದ್ದಾಳೆ. ಮಗ 2 ವರ್ಷ ಗುರೂಜಿ ಬಂದು ಹೋದ್ಮೇಲೆ ಮೆಡಿಟೇಷನ್ ಮಾಡು ಮಗನೇ ಅಂತಂದರೆ ಎಷ್ಟು ಚೆನ್ನಾಗಿ ಕೈನ ಜೋಡಿಸ್ಕೊಂಡು ಕಾಲು ಮಡ್ಚ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿದ್ದಾನೆ. 1-2 ಸೆಕೆಂಡ್ ಹಂಗೆ ಕೂತಿದ್ದಾನೆ. ನಂಗೆ ತುಂಬಾ ಸಂತೋಷ ಆಗೋಯಿತು. ಧ್ಯಾನದಲ್ಲಿ ಏನೋ ಇದೆ, ತುಂಬಾ ಚೇಂಜಸ್ ಇದೆ, ತುಂಬಾ ನನ್ನ ಜೀವನದಲ್ಲೂ ಚೇಂಜ್ ಆಗ್ತಾ ಇದೆ ಹೇಳಕ್ಕೆ ಇಷ್ಟಪಡ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.